ಹಾಯ್ ಸ್ನೇಹಿತರೆ, ಇಂದಿನ ಒಂದು ತರಗತಿಯಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕ ರತ್ನ ಪ್ರಶಸ್ತಿಯು 1997ರಲ್ಲಿ ಸ್ಟಾರ್ಟ್ ಆಗುತ್ತಾ. ಇದು ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾಗಿರತಕ್ಕಂತಹ ಪ್ರಶಸ್ತಿಯಾಗಿದೆ. ಇದನ್ನು ನೀಡುವವರು ನಮ್ಮ ಕರ್ನಾಟಕ ಸರ್ಕಾರ. ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದ್ರಪ್ಪ ಅಂದ್ರೆ, ನಾವು ಕರ್ನಾಟಕದಲ್ಲಿ ಪರೀಕ್ಷೆ ಬರೆಯೋದ್ರಿಂದ ಅಥವಾ ಕರ್ನಾಟಕ ಡಿಪಾರ್ಟ್ಮೆಂಟಲ್ಲಿ ಕರ್ನಾಟಕ ಸರ್ಕಾರದ ನಾವು ಪರೀಕ್ಷೆ ಬರೆಯೋದ್ರಿಂದ ನಮ್ಗೆ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಯಾವ ವರ್ಷ ಯಾರಿಗೆ ಕೊಟ್ಟಾರ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಈ ಒಂದು ಸ್ಲೈಡಲ್ಲಿ ಸುಮಾರು ಸರಿ ಹೊಂದಿಸಿ ಬರೆಯಲಿ ಕ್ವಶನ್ ಬಂದವು. ಅದಕ್ಕೋಸ್ಕರ ಇದನ್ನು ಈಸಿಯಾಗಿರ್ತಕ್ಕಂಥ ಒಂದು ಟ್ರಿಕ್ ಮುಖಾಂತರ ನೆನಪಿಟ್ಕೊಳ್ಳೋಣ. ಒಂದೇದು ನೋಡ್ರಿ, ಫಸ್ಟ್ ಒಂದು ಸರಿ ಓದ್ತೀನಿ, ಆಮೇಲೆ ಟ್ರಿಕ್ ಹೇಳ್ತೀನಿ, ಕೇಳ್ರಿ. 1997ರಲ್ಲಿ ನಾವು ಕುವೆಂಪು ಅವರಿಗೆ ಕೊಡ್ತೀವಿ. ನೆಕ್ಸ್ಟ್ ಅದೇ 1997ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕೊಟ್ವಿ. 1999ರಲ್ಲಿ ಎಸ್ ನಿಜಲಿಂಗಪ್ಪ ಅವ್ರಿಗೆ ಕೊಡ್ತೀವಿ. 2000ರಲ್ಲಿ CN ರಾವ್ ಅವ್ರಿಗೆ ಕೊಡ್ತೀವಿ. 2001ರಲ್ಲಿ ನಾವು ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ ಕೊಡ್ತೀವಿ. 2005ರಲ್ಲಿ ಪಂಡಿತ ಭೀಮಸೇನ್ ಜೋಶಿ ಅವ್ರಿಗೆ ಕೊಡ್ತೀವಿ. 2007ರಲ್ಲಿ ನಾವು ನಮ್ಮ ಶಿವಕುಮಾರ ಸ್ವಾಮೀಜಿ ಅವರಿಗೆ ಕೊಡ್ತೀವಿ. ನೆಕ್ಸ್ಟ್ 2008ರಲ್ಲಿ ಡಿ ಜವರೇಗೌಡ ಅವ್ರಿಗೆ ಕೊಡ್ತೀವಿ. 2009ರಲ್ಲಿ ವೀರೇಂದ್ರ ಹೆಗಡೆ ಅವ್ರಿಗೆ ಕೊಡ್ತೀವಿ. 2022ರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕೊಡ್ತೀವಿ. ಇಷ್ಟಂತರೂ ಗೊತ್ತಿರ್ತದೆ. ಇನ್ನು ನಾವು ಹೆಂಗೆ ನೆನ್ಪಿಡ್ಬೇಕಂದ್ರೆ ನೋಡ್ರಿ, ಇವೆರಡಕ್ಕೆ ನೀವು ನೆನ್ಪಿಡ್ತೀರಾ. ಒಂದು ನೋಡ್ರಿ, 1992 ಒಂದು ಕುವೆಂಪು, ಇನ್ನೊಂದು ಡಾಕ್ಟರ್ ರಾಜ್ಕುಮಾರ್. ಇವೆರಡು ಉಳಿತೇವೆ, ಯಾಕಂದ್ರೆ ಫಸ್ಟ್ ಅವರಿಗೆ ಕೊಟ್ಟಿವಲ್ಲ, ನೆನ್ಪಿಟ್ಟಿರ್ತೀವಿ. ನೆಕ್ಸ್ಟ್ 1999ರಲ್ಲಿ ಇವರು ನೆನ್ಪಿಡ್ಬೇಕು, ಎಸ್ ನಿಜಲಿಂಗಪ್ಪ. ಎಸ್ ನಿಜಲಿಂಗಪ್ಪ ಇಲ್ಲಿ ನೋಡ್ರಿ, ಈ ಎಸ್ನ ಐತಲ್ಲ, ಎಸ್ನ ಹಿಂಗೆ ಮಾಡಿದ್ರಪ್ಪ 9 ಆಯ್ತು. ಸೊ ಈ 9 ನೆನ್ಪಿಡ್ಬೇಕು. ಇದು ಎಸ್ ನಿಜಲಿಂಗಪ್ಪ ಅಲ್ಲ, ಹಿಂಗೆ ಮಾಡಿದ್ರೆ 9 ಆಯಿತು. 1999 ಎಸ್ ನಿಜಲಿಂಗಪ್ಪ. 2000 ನೋಡ್ರಿ, ಯಾವಾಗ 2000 ನೋಟ್ ಬಂದ್ವಲ್ಲ, ಅವಾಗ ಎಲ್ಲ ಬ್ಯಾಂಕ್ಗಳು ರಾವ್ ಹೊಡೆಯಕತ್ತಿದ್ವು, ಹೌದಲ್ಲ. ಅದಕ್ಕೋಸ್ಕರ ಏನು ನೆನ್ಪಿಡ್ಬೇಕು, CN ರಾವ್. 2000 ಇಸ್ವಿಯಲ್ಲಿ ಯಾರು ಕೊಟ್ಟಿವಿ, CN ರಾವ್ ಕೊಟ್ವಿ. ಇನ್ನು 2001 ನೋಡ್ರಿ, ನಮ್ಮ ಶೆಟ್ರ್ ಐತಲ್ಲ, 1 ರೂಪಾಯಿ ಕೂಡ ಖರ್ಚು ಮಾಡಲ್ಲ. ಶೆಟ್ರು 1 ರೂಪಾಯಿ ಕೂಡ ಖರ್ಚು ಮಾಡಲ್ಲ. ಅದಕ್ಕೋಸ್ಕರ ಯಾರು ನೆನ್ಪಿಡ್ಬೇಕು, ದೇವಿ ಪ್ರಸಾದ್ ಶೆಟ್ಟಿ. ನೆನ್ಪಿಡ್ಬೇಕು, ದೇವಿ ಪ್ರಸಾದ್ ಶೆಟ್ಟಿ. ಇನ್ನು 2005 ಯಾವುದೇ ಒಂದು ಫಂಕ್ಷನ್ ನಡಿಬೇಕಂದ್ರೆ 5 ಜನ ಪಂಡಿತರಬೇಕು. ಎಷ್ಟು ಜನ? 5 ಜನ ಪಂಡಿತರಬೇಕು. ಸೊ 5 ಜನ ಪಂಡಿತರು, ಪಂಡಿತ ಭೀಮಸೇನ ಜೋಶಿ. ಓಕೆನಾ. ಇನ್ನು 2007 ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಬೆಳಗ್ಗೆ ಬೇಗನೆ ಹೇಳ್ತಿದ್ರು. ಸೊ 2007 ನಮ್ಮ ಶಿವಕುಮಾರ ಸ್ವಾಮೀಜಿಯವರು. 2007 ನಮ್ಮ ಶಿವಕುಮಾರ ಸ್ವಾಮೀಜಿಯವರು. ಇನ್ನು 2008 ಯಾವುದು? 2008 ನೋಡ್ರಿ, ಕಾಮನ್ ಆಗಿ ನಮ್ಮ ಒಂದು ಫಾರಮ್ ಮೊಟ್ಟೆ ಇರ್ತಾವಲ್ಲ, ಮೊಟ್ಟೆ ಆಮ್ಲೆಟ್ ಹಾಕ್ತೀವಲ್ಲ, ಆ ಮೊಟ್ಟೆ 5 ರೂಪಾಯಿಗೊಂದು ಸಿಕ್ಕರೆ ನಮ್ಮ ಒಂದು ಜವಾರಿ ಮೊಟ್ಟೆ 8 ರೂಪಾಯಿಗೊಂದು ಸಿಗ್ತಾವೆ. ಎಷ್ಟು ರೂಪಾಯಿಗೊಂದು ಸಿಗ್ತಾವೆ? 8 ರೂಪಾಯಿಗೊಂದು ಸಿಗ್ತಾವೆ. ಸೊ 2008 ಡಿ ಜವರೇಗೌಡ. ಓಕೆನಾ. 2009 ನೆನ್ಪಿಡ್ರಿ, ವೀರೇಂದ್ರ ಹೆಗಡೆ ಅವರು. ಯಾರು? ವೀರೇಂದ್ರ ಹೆಗಡೆ ಅವರು. ಇನ್ನು 2022 ನಿಮ್ಮನ ಪ್ರೀತಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಓಕೆನಾ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅನೇಕ ಗ್ರೂಪ್ಗಳಿಗೆ ಸೆಂಡ್ ಮಾಡಿರಿ. ಸೊ ನಮ್ಮ ಬೆಳೆಸ್ರಿ.